ಸ್ವಾಮಿ ಶರಣಮಯ್ಯಪ್ಪ. ನಿನ್ನೆ ಮಧ್ಯಾಹ್ನಷ್ಟರಲ್ಲಿ ನಾವು ಪಂಪಾದಲ್ಲಿದ್ವಿ. ಸೊ ಮಧ್ಯಾಹ್ನನೇ ಪಂಪಾಗಿ ಬಂದು ತಲುಪಿದ್ವಿ. ಬಂದು ಇಲ್ಲಿ ಆ ಒಂದು ಆಡಳಿತ ಮಂಡಳಿಯನ್ನು ವಿಚಾರಿಸಿದಾಗ ಗೊತ್ತಾಗುತ್ತೆ, ಶಬರಿಮಲೆ ಅಂದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಏನಿದೆ ಅದು ಇವತ್ತು ಓಪನ್ ಇಲ್ಲ. ನಾಳೆ ಸಾಯಂಕಾಲ 5 ಗಂಟೆಗೆ ಓಪನ್ ಆಗ್ತದೆ. ಮತ್ತೆ ಇಲ್ಲಿ ಆ ಓಣಂ ಪ್ರಯುಕ್ತ ಪಡಿಪೂಜೆ ಇರ್ತದೆ. ಸೊ ಹಂಗಾಗಿ ನಾವು ನಿನ್ನೆ ನೈಟು ಇಲ್ಲೇ ಸ್ಟೇ ಆಗ್ಬೇಕಾಗಿ ಬಂತು. ಸೊ ನಿನ್ನೆ ನಾನು ಪಂಪನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ನಿನ್ನೆ ನಾವು ಬಂದಾಗ 5 ನಿಮಿಷ ಬಿಸಿಲಿದ್ರೆ ಇನ್ನು 5 ನಿಮಿಷ ಮಳೆ, ಈ ತರ ಇತ್ತು ವೆದರು. ಒಂದ್ಸರಿ ಜೋರಾಗಿ ಮಳೆ ಬರೋದು ಮತ್ತೆ ನಿಲ್ಲೋದು. ಸೊ ಹಂಗಾಗಿ ನಾನು ಎಕ್ಸ್ಪ್ಲೋರ್ ಮಾಡಕ್ ಆಗ್ಲಿಲ್ಲ. ಸೊ ಇವಾಗಲೂ ಅಷ್ಟೇ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಪಂಪನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ಈಗ ಶಬರಿಮಲೆಗೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಈ ಪಂಪ ಅನ್ನೋ ಸ್ಥಳದ ಪರಿಚಯ ಇರ್ತದ. ಮತ್ತು ಈ ಪಂಪಾ ನದಿಗೆ ಅದರದ್ದೇ ಆದ ಒಂದು ಧಾರ್ಮಿಕ ಮಹತ್ವವಿದೆ. ಮತ್ತು ಶಬರಿಮಲೆಗೆ ಹೋಗುವ ಪ್ರತಿಯೊಬ್ಬ ಭಕ್ತರು ಈ ಪ್ಲೇಸ್ ಅಲ್ಲಿ ನಿಂತು ಪಂಪಾ ನದಿಯಲ್ಲಿ ಮಿಂದೆದ್ದು ಸ್ನಾನ ಮಾಡಿ ಆ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾರೆ. ಪಂಪೆ ಅನ್ನೋದು ಶಬರಿಮಲಾ ಯಾತ್ರೆಯಲ್ಲಿ ಸಿಗುವ ಒಂದು ಪ್ರಮುಖ ಸ್ಥಳಗಳಲ್ಲಿ ಇದು ಒಂದಾಗಿದೆ. ಸೊ ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಅದರ ಮಿಡ್ಲಲ್ಲಿ ಈ ಒಂದು ಪಂಪ ಹರಿಯುತ್ತೆ. ಸೊ ಈ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ ಆ ಪಾಪಗಳೆಲ್ಲ ಪರಿಹಾರ ಆಗ್ತದೆ ಅನ್ನೋದು ಆ ಒಂದು ನಂಬಿಕೆ. ಮತ್ತು ಇಲ್ಲಿ ನಿಮ್ಗೆ ಆ ಭಕ್ತಿಯ ಜೊತೆಗೆ ಪ್ರಕೃತಿಯ ಸೌಂದರ್ಯ ಸಹ ನೋಡ್ಲಿಕ್ಕೆ ಸಿಗ್ತದೆ. ನನ್ನ ಸುತ್ತಮುತ್ತ ಹೆಂಗಿದೆ ಅಂದ್ರೆ ಡೀಪ್ ಫಾರೆಸ್ಟ್ ಇದಿರೋದು. ಆ ಡೀಪ್ ಫಾರೆಸ್ಟ್ ಅಲ್ಲಿ ಇದೊಂದು ನದಿ ಹರಿತಾ ಇರುತ್ತೆ. ಪಂಪಾ ನದಿಯ ಪಕ್ಕದಲ್ಲೇ ಒಂದು ಲಾಕರ್ ರೂಮ್ ಇರ್ತದೆ. ಸೊ ಈ ಲಾಕರ್ ರೂಮ್ ಅಲ್ಲಿ ನಿಮ್ಮೊಂದು ಲಗೇಜ್ ಗಳನ್ನಾಗಿರ್ಬೋದು ಮತ್ತೆ ಬೇರೆ ಯಾವ್ದಾದ್ರು ವಸ್ತುಗಳನ್ನ ಈ ಲಾಕರ್ ರೂಮ್ ಅಲ್ಲಿ ಇಟ್ಟು ಇಲ್ಲಿ ಪುರಾಣದ ಪ್ರಕಾರ ಪಂದಳದ ರಾಜನಾದ ರಾಜಶೇಖರನು ಈ ಒಂದು ಪಂಪಾ ನದಿಯ ದಡದಲ್ಲಿರ್ಬೇಕಾದ್ರೆ ಆ ಒಂದು ದಟ್ಟವಾದ ಅರಣ್ಯದ ಮಧ್ಯದಿಂದ ಒಂದು ಮಗು ಅಳುವ ಶಬ್ದ ಕೇಳ್ತದೆ. ಮತ್ತು ಆ ಮಗು ಅಳುವ ಶಬ್ದವನ್ನು ಹಿಂಬಾಲಿಸಿಕೊಂಡು ಬಂದಾಗ ಅಲ್ಲಿ ಒಂದು ಮಗು ಇರ್ತದೆ. ಆ ಮಗುವಿನ ಕೊರಳಲ್ಲಿ ಒಂದು ಮಣಿ ಇರ್ತದೆ. ಸೊ ಅಲ್ಲಿ ಸಿಕ್ಕ ಮಗುವೆ ಬೇರೆ ಯಾರು ಅಲ್ಲ, ಮಣಿಕಂಠ. ಆ ಮಣಿಕಂಠ ಮುಂದೆ ಅಯ್ಯಪ್ಪನಾಗಿ ಪ್ರಸಿದ್ಧಿ ಹೊಂದ್ತಾನೆ ಮತ್ತು ಈ ಒಂದು ಶಬರಿಮಲೆಯಲ್ಲಿ ನೆಲೆಸ್ತಾನೆ ಅನ್ನೋದು ಒಂದು ಕತೆ. ಶಬರಿಮಲೆಗೆ ಹೋಗುವ ಪ್ರತಿ ಭಕ್ತರು ಈ ಒಂದು ಪಂಪಾ ನದಿಯಲ್ಲಿ ಸ್ನಾನ ಮಾಡಿಯೇ ಮುಂದೆ ಹೋಗ್ಬೇಕು. ಮತ್ತೆ ಇಲ್ಲಿ ಇರುವ ಈ ಗಣಪತಿ ಟೆಂಪಲ್ ಇದೆ. ಸೊ ಇದನ್ನ ನಾವು ಪಂಪಾ ಗಣಪತಿ ಅಥವಾ ಕನ್ನಿಮೂಲ ಗಣಪತಿ ಅಂತ ಕರಿತೇವೆ. ಈ ಒಂದು ಗಣಪತಿ ದೇವಸ್ಥಾನದ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೆಚ್ಚುಲಾಗಿ ಶಬರಿಮಲೆಯ ಒಂದು ಯಾತ್ರೆ ಸ್ಟಾರ್ಟ್ ಆಗ್ತದೆ. ಸೊ ಈ ಒಂದು ಪಂಪೆಯಲ್ಲಿ ನಾವು ಬರುವಾಗ ಆ ಒಂದು ವೆದರ್ ಇದೆ ಅಲ್ಲ, ಆವಾಗ ಮಳೆ ಬರ್ತದೆ ಅಥವಾ 5 ನಿಮಿಷ ಬಿಸಿಲಿರ್ತದೆ. ಸೊ ಈಗ ಮಳೆ ಸ್ಟಾರ್ಟ್ ಆಯ್ತು ವಾಪಸ್ಸು. ಸೊ ಇದೇ ಒಂದು ಜಾಗದಲ್ಲಿ ಆ ಒಂದು ಅಯ್ಯಪ್ಪ ಸ್ವಾಮಿ ಆ ಮಣಿಕಂಠ ಸಿಕ್ಕಿರೋದು ಪಂದಳ ರಾಜನಿಗೆ. ಪರ್ಟಿಕ್ಯುಲರ್ ಆಗಿ ಇದೇ ಪ್ಲೇಸ್ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಒಂದು ಆ ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಸೊ ಇಲ್ಲಿಂದ ನಾವು ಮೇಲೆ ಹೋದ್ರೆ ಕನ್ನಿಮೂಲ ಗಣಪತಿ ಟೆಂಪಲ್ ಇದೆ. ಸೊ ಈ ಒಂದು
ಪಂಪಾ ನದಿಗೆ ತ್ರಿವೇಣಿ ಸಂಗಮ ಅಂತಲೂ ಕರೀತಾರೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಮೆಟ್ಲತ್ತೀವಂದ್ರೆ ನಮಗೆ ಕನ್ನಿಮೂಲ ಗಣಪತಿ ಟೆಂಪಲ್ ಸಿಗ್ತದೆ. ಈ ಟೆಂಪಲಲ್ಲಿ ಶಬರಿಮಲೆಗೆ ಹೋಗುವ ಪ್ರತಿ ಭಕ್ತರು ಈ ಟೆಂಪಲಲ್ಲಿ ತಮ್ಮ ಬೇಡಿಕೆಯನ್ನು ಇಟ್ಟು ಇಲ್ಲಿ ಒಂದು ತೆಂಗಿನಕಾಯಿ ಹೊಡೆದು ಇಲ್ಲಿಂದಾನೆ ಶಬರಿಮಲ ಯಾತ್ರೆಯನ್ನು ಸ್ಟಾರ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ನೀವು ಶಬರಿಮಲೆಗೆ ಬರುವಾಗ ಪಂಪಾಗೆ ಬಂದ್ರೆ ಕೇವಲ ಇಲ್ಲಿ ನಿಂತು ಹಂಗೆ ಹೋಗ್ಬೇಡಿ. ಸೊ ಇಲ್ಲಿ ಒಂದು ಆ ಕಥೆಯನ್ನ ತಿಳ್ಕೊಂಡು ಮತ್ತು ಆ ಒಂದು ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಿಮ್ಮ ಒಂದು ಆ ಶಬರಿಮಲೆ ಯಾತ್ರೆಯನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನೆ. ಸೊ ನಾವೀಗ ಇಲ್ಲಿಂದ ಶಬರಿಮಲೆ ಕಡೆಗೆ ಹೊರಡ್ತೇವೆ. ಇವತ್ತು ಓಣಂ ಇರೋದ್ರಿಂದ ಈ ಒಂದು ಶಬರಿಮಲೆಯಲ್ಲಿ ಪಡಿ ಪೂಜೆ ಇರ್ತದೆ. ಹಂಗಾಗಿ ಈ ಟೈಮಲ್ಲಿ ಸ್ವಲ್ಪ ಭಕ್ತರು ಸೇರ್ಕೊಂಡಿದ್ದಾರೆ. ಬೆಳಿಗ್ಗೆ ನೋಡಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ಜನ ಇರ್ಲಿಲ್ಲ, ಬಟ್ ಈಗ ಸ್ವಲ್ಪ ಭಕ್ತರು ಸೇರ್ಕೊಂಡಿದ್ದಾರೆ. ಸೊ ಇಲ್ಲಿಂದಾನೇ ನಮ್ಮ ಶಬರಿಮಲ ಯಾತ್ರೆ ಸ್ಟಾರ್ಟ್ ಆಗೋದು. ಸ್ವಾಮಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾನೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶಬರಿಮಲೆಯ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ಸ್ವಾಮಿ ಶರಣಂ.